ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರದ್ದು ಕಟಿಂಗ್ ವಿಡಿಯೋ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಸಹ ಕೊಡ್ತೀನಿ. ಈ ಥರ ನೆಕ್ಕನ್ನು ನಾನು ಅವತ್ತು ಕಟ್ ಮಾಡ್ಕೊಂಡಿದ್ದಿಲ್ಲ, ಈಗ ಕಟ್ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಪೂರ್ತಿ ನೆಕ್ ಮಾತ್ರ ಕಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಪ್ಯಾಚ್ ವರ್ಕ್ ಬೇಕು ಅಂದರೆ ಪ್ಯಾಚ್ ವರ್ಕ್ ಮಾಡ್ಕೋಬೋದು, ಯಾವುದೇ ಡಿಸೈನ್ ಬೇಕಂದರೆ ಮಾಡ್ಕೋಬೋದು. ಬಟ್ಟೆನ ಜಾಸ್ತಿ ಕಟ್ ಮಾಡಿಸ್ಕೋಬೇಕಾಗತ್ತೆ, 1 ಮೀಟ್ರಿಗಿಂತ ಜಾಸ್ತಿ ಕಟ್ ಮಾಡಿಸ್ಕೋಬೇಕಾಗತ್ತೆ ನೀವು ಡಿಸೈನ್ ಮಾಡ್ಕೊಳೋದಾದರೆ. ಫ್ರಿಲ್ಸ್ ಬ್ಲೌಸ್ ಆ ಥರ ಎಲ್ಲ ಮಾಡ್ಕೊಳೋದಾದರೆ. ಇಲ್ಲಿ ನೆಕ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ, ಇದೇ ಬಟ್ಟೆನಲ್ಲಿ ನಾನು ಬ್ಲೌಸಿನ ಕೆಳಭಾಗಕ್ಕೆ ಸ್ಟಿಚ್ ಮಾಡ್ಕೊಳ್ತೀನಿ. 1/4 ಇಂಚಿನಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಈ ಪಟ್ಟಿಗಳನ್ನ ಜೋಡಿಸ್ಕೋಬೇಕು. ನಮಗೆ ಬ್ಲೌಸು ಉದ್ದ ಎಷ್ಟು ಇರುತ್ತೆ ಅಷ್ಟು ಉದ್ದಕ್ಕೂ ಈ ಪಟ್ಟಿ ಬೇಕಾಗತ್ತೆ. ಇದು ಜೋಡಿಸ್ಕೊಂಡಿದ್ದಾಗಿದೆ. ಈಗ ಇದನ್ನು ಓಪನ್ ಮಾಡಿಕೊಂಡು ಬ್ಲೌಸಿನ ಮೇಲ್ಭಾಗಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡೋಣ. ಇದಕ್ಕೆ ನೀವು ಲೈನಿಂಗ್ ಬೇಕಂದರೆ ಹಾಕಿ ಸ್ಟಿಚ್ ಮಾಡ್ಬೋದು, ಸೇಮ್ ಪ್ರೊಸೀಜರಲ್ಲಿ. ಬಟ್ ಇದು ಬಟ್ಟೆ ದಪ್ಪ ಇರೋದ್ರಿಂದ ನಾನಿಲ್ಲಿ ಲೈನಿಂಗ್ ಬಟ್ಟೆನ ಹಾಕ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಆಪ್ಷನ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಈ ಥರ ಕೆಳಭಾಗದಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಸರಿ ಮೇಲ್ಹೊಲಿಗೆನ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಮೇಲ್ಹೊಲಿಗೆನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿರಲ್ಲ, ಕೊನೆಯಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಸರಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸರಿ ಫೋಲ್ಡ್ ಮಾಡಿ ದೊಡ್ಡ ಹೊಲಿಗೆನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈ ಹೊಲಿಗೆನ ಬಿಚ್ಕೊಳ್ಬೇಕು. ಲಾಸ್ಟಲ್ಲಿ ಬ್ಲೌಸ್ ಎಲ್ಲ ಆದಮೇಲೆ ಫೈನಲಾಗಿ ಫಿನಿಶಿಂಗ್ ಮಾಡ್ಕೊತೀವಲ್ಲ, ಅದಾದಮೇಲೆ ಎಮ್ಮಿಂಗ್ ಮಾಡ್ಕೋಬೇಕು. ಪೂರ್ತಿಯಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೌಸಲ್ಲಿ ಟಕ್ಸ್ ಬರುತ್ತೆ ನೋಡಿ, ಬ್ಲೌಸಿನ ಬ್ಯಾಕ್ ಸೈಡಲ್ಲಿ ಬೆನ್ನ ಹತ್ರ ಆ 2 ಟಕ್ಸನ್ನು ಹಿಡಿತಾ ಇದ್ದೀನಿ. ಇಲ್ಲಿ 1/2 ಇಂಚಿನಷ್ಟು ಅಗಲ, 5.5 ಇಂಚಿನಷ್ಟು ಉದ್ದ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು 4.5 ಇಂಚು ಸಣ್ಣ ಟಕ್ಸ್ ಬೇಕಂದರೆ ಇಟ್ಕೋಬೋದು, ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗೆ. ಈಗ ಫ್ರಂಟಿಗೆ ನಾನಿಲ್ಲಿ ಟಕ್ಸನ್ನು ಹಿಡಿತಾ ಇದ್ದೀನಿ. ಬ್ಲೌಸಿನ ಫ್ರಂಟ್ ಭಾಗದಲ್ಲಿ ಈ ಥರ ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಟಕ್ಸಿಗೆ, ಕರೆಕ್ಟಾಗಿ ಅದೇ ನೀಟಿಗೆ ಸ್ಟಿಚ್ ಮಾಡಬೇಕು. ಈ ಲೈನ್ ಹಾಕಿರ್ತೀವಲ್ಲ, ಈ ಲೈನಿನ ನೀಟಿಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. 2 ಬಾರಿ ಸ್ಟಿಚ್ ಮಾಡ್ಕೊಳ್ಳಿ. ಈ 4 ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ತೀನಿ. ಎಲ್ಲೇ ತನಕ ಪಾಯಿಂಟ್ ಹಾಕ್ಕೊಂಡಿರ್ತೀನಿ ಅಲ್ಲೇ ತನಕ ಮಾತ್ರನೇ ನಾವಿಲ್ಲಿ ಸ್ಟಿಚ್ ಮಾಡಬೇಕು. ಬ್ಲೌಸಲ್ಲಿ ಕೆಲವ್ರದ್ದು ಸ್ವಲ್ಪ ಸಣ್ಣವಿರ್ತವೆ, ನೋಡ್ಕೋಬೇಕು. ಎಲ್ಲ ಬ್ಲೌಸ್ಗಳಲ್ಲಿ ಒಂದೇ ಥರ ಇರಲ್ಲ, ಬೇರೆ ಬೇರೆ ಸೈಜು ಬೇರೆ ಬೇರೆ ಉದ್ದ ಇರುತ್ತೆ, ನೋಡ್ಕೋಬೇಕು. ಅಷ್ಟು ಉದ್ದನೇ ನಾವಿಲ್ಲಿ ಅಳತೆ ಮಾಡಿಕೊಂಡು ಟಕ್ಸನ್ನು ಹಿಡಿಬೇಕಾಗತ್ತೆ. ಈ ಥರ 4 ಟಕ್ಸ್ ಹಿಡಿದಿದ್ದಾದಮೇಲೆ 2 ಕಡೆನೂ ಇದೇ ಥರನೇ ನಾನು ರೆಡಿ ಮಾಡ್ಕೊಳ್ತೀನಿ. ಈಗ ಕ್ರಾಸ್ ಪಟ್ಟಿಗೆ ನಾನು ಇನ್ನೂ 2 ಲೈನಿಂಗ್ ಬಟ್ಟೆನ ನೋಡಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಮೇನ್ ಬಟ್ಟೆ ಮೇಲ್ಭಾಗದಲ್ಲಿ ಲೈನಿಂಗ್ ಬಟ್ಟೆನ ಇನ್ನೊಂದನ್ನು ಪೀಸನ್ನು ಇಡ್ತಾ ಇದ್ದೀನಿ. ಏಕೆಂದರೆ ಇದು ಪನ್ನ ಕಡಿಮೆ ಇತ್ತು, ಹಾಗಾಗಿ ಆ ಲೈನಿಂಗ್ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಪನ್ನ ಜಾಸ್ತಿ ಇದ್ದರೆ ಇದರಲ್ಲೇ ಇನ್ನೂ 2 ಪೀಸು ಇನ್ನೂ 3 ಪೀಸ್ ಬೇಕಾದರೆ ಕ್ರಾಸ್ ಬೆಲ್ಟಿಗೆ ಸ್ಟಿಚ್ ಮಾಡ್ಬೋದು. ಕೆಲವರು 3 ಪೀಸ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾರೆ, ಕೆಲವರು 2 ಪೀಸ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾರೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೋಬೋದು. ಇಲ್ಲಿ ಉಕ್ಸ್ ಪಟ್ಟಿ ಕಡೆಗೆ 3.5 ಇಂಚು ಬರೋ ಥರ ನೋಡಿಕೊಂಡು ಅದ್ರ ಕಡೆಗೇ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಬ್ಲೌಸ್ ಮೇಲ್ಭಾಗದಲ್ಲಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡೋಣ. ಸ್ವಲ್ಪ ಮುಂದಕ್ಕೆ ಇಟ್ಕೊಂಡು ಕ್ರಾಸ್ ಬೆಲ್ಟನ್ನು ಬ್ಲೌಸ್ಗಿಂತ ಸ್ವಲ್ಪ 1/4 ಇಂಚಿನಷ್ಟು ಮುಂದಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡಿದರೆ ಪೂರ್ತಿಯಾಗಿ ಉಲ್ಟಾ ಮಾಡಿದಾಗ ಅದು ಸ್ಟ್ರೈಟಾಗಿ ಕರೆಕ್ಟಾಗಿ ಬಂದುಬಿಡುತ್ತೆ. ಹಿಂದಕ್ಕಿಟ್ಟು ಸ್ಟಿಚ್ ಮಾಡಬಾರ್ದು. ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಬರೀ 2 ಕ್ರಾಸ್ ಬೆಲ್ಟ್ಗಳು ಮಾತ್ರನೇ ನಾವಿಲ್ಲಿ ಸ್ಟಿಚ್ ಮಾಡಬೇಕು.
ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಕ್ಷಣದಲ್ಲಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಫಸ್ಟ್ ನೋಡ್ಬೋದು. ಇಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. 3 ಇಂಚಿನಷ್ಟು ಅಗಲ ಪಟ್ಟಿ ತೊಗೊಂಡಿದ್ದೀನಿ. ಉಕ್ಸ್ ಪಟ್ಟಿ ಎಷ್ಟು ಉದ್ದ ಇರುತ್ತೆ, ಕಾಜಾ ಪಟ್ಟಿ ಎಷ್ಟು ಉದ್ದ ಇರುತ್ತೆ ನೋಡಿಕೊಂಡು ಅಷ್ಟುದ್ದನ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಬ್ಲೌಸಿನ ಕೆಳಭಾಗದಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಕಾಜಾ ಪಟ್ಟಿನ. ಈಗ ನೆಕ್ಸ್ಟು ಫಸ್ಟ್ ಇಲ್ಲಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆನಂತರ ಇಷ್ಟ ಅಗಲ ಬರೋ ಥರ ಪಟ್ಟಿನ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಇಂಚು ಇಲ್ಲಾಂದರೆ 3/4 ಇಂಚಿನ ತನಕ ಅಗಲ ಪಟ್ಟಿ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇದರಲ್ಲೇ ಮಿಷಿನಲ್ಲಿ ಯಾವ ರೀತಿ ಉಕ್ಸ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ. ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಮಿಷಿನಲ್ಲೇ ನಾವು ಉಕ್ಸ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಕಾಜಾ ಮಷಿನಲ್ಲೇ ಯಾವ ರೀತಿ ಕಾಜಾ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಸಹ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್. ಒಂದು ಸಾರಿ ನೀವು ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥ ಕಟಿಂಗ್ಸು ಮತ್ತು ಕ್ರೋಶಾ ಡಿಸೈನ್ಸು ಎಲ್ಲವನ್ನೂ ನೀವು ಒಂದು ಸಾರಿ ನೋಡಿದರೆ ನಿಮಗೆ ಯಾವುದು ಬೇಕಾಗುತ್ತೆ ಎಲ್ಲವೂ ಸಿಗುತ್ತೆ. ಪೆಟ್ಟಿಕೋಟು, ಬ್ರಾ ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಫ್ರಾಕುಗಳು ಹೊಸ ಥರ ಡಿಸೈನ್ಸ್ಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಾರಿ ನೋಡಿ. ಹಾಗೆ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಟೋರಿ ಬ್ಲೌಸು ಎಲ್ಲ ಥರ ಬ್ಲೌಸ್ಗಳು ಎಲ್ಲ ಸೈಜಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಬೇರೆ ಬೇರೆ ಡಿಸೈನ್ಸ್ಗಳ್ನೂ ಸಹ ಹೇಳ್ಕೊಡ್ತೀನಿ. ಈ ಥರ ಇಷ್ಟ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದುಬಿಟ್ಟು ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಒಂದು ಇಂಚಿನಷ್ಟು ಅಗಲ ಪಟ್ಟಿ ತಗೊಂಡು ಇಲ್ಲಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸಿನ ಮೇಲ್ಭಾಗದಲ್ಲಿ ಇಟ್ಕೊಂಡು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕು. ಈಗ ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲ್ಗಡೆ ಇನ್ನೊಂದು ಸರಿ ಸ್ಟಿಚ್ ಮಾಡಿ. ನೆಕ್ಸ್ಟ್ ಇಲ್ಲಿ 2 ಸಾರಿ ಫೋಲ್ಡ್ ಮಾಡಬೇಕು. ಸಣ್ಣದಾಗಿ ಅರ್ಧ ಇಂಚಿನಷ್ಟು ಅಗಲ ಪಟ್ಟಿ ಬಂದರೆ ಸಾಕಾಗುತ್ತೆ. ಇಲ್ಲಿ ಉಕ್ಸ್ ಪಟ್ಟಿ ಯಾವಾಗಲೂ ಜಾಸ್ತಿನೇ ಬರುತ್ತೆ ಸ್ಟಿಚ್ ಮಾಡುವಾಗ. ಅದನ್ನು ಯಾವ ರೀತಿ ನೋಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ಕಾಜಾ ಪಟ್ಟಿದು ನಾವೇನು ಇಟ್ಕೊಂಡಿರ್ತೀವಲ್ಲ, ಸ್ಟಿಚ್ ಮಾಡಿರ್ತೀವಲ್ಲ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಷ್ಟು ಜಾಸ್ತಿ ಬಂದಿರುತ್ತೆ ನೋಡಿಕೊಂಡು ಅದನ್ನು ಈ ಥರ ಲೈಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೆಕ್ ಕಡೆಯಲ್ಲಿ ಕರೆಕ್ಟಾಗಿರಬೇಕು. ಶೋಲ್ಡರ್ ಹಾರ್ಮೋಲ್ ಕಡೆಗೆ ಸ್ವಲ್ಪ ವ್ಯತ್ಯಾಸ ಇದ್ರೂ ಪರವಾಗಿಲ್ಲ. ನೆಕ್ ಕಡೆ ಕರೆಕ್ಟಾಗಿರಬೇಕು. ಕರೆಕ್ಟಾಗಿ ಜೋಡಿಸ್ಕೊಂಡು 2 ಸಾರಿ ಸ್ಟಿಚ್ ಮಾಡಿ. ಎರಡನ್ನೂ ಇದೇ ಥರನೇ ಸ್ಟಿಚ್ ಮಾಡೋಣ. ಈಗ ಇಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಜೋಡಿಸ್ಕೋಬೇಕು ಕರೆಕ್ಟಾಗಿ. ನಾನಿಲ್ಲಿ ಚಾಪೀಸಿಂದ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಇದೇ ನೀಟಿಗೆ ಇಲ್ಲೇ ತನಕ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. 2 ಸಾರಿ ಸ್ಟಿಚ್ ಮಾಡಬೇಕಿಲ್ಲಿ. ಇಲ್ಲಿ ಸಣ್ಣ ಸಣ್ಣ ಪೀಸ್ ತೊಗೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ಟ್ರೈಟ್ ಆಗುತ್ತೆ ಇದು. ಈಗ ಯಾವ ರೀತಿ ಪೈಪಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಬಟ್ಟೆನ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು.
ಈ ಥರ ಸಣ್ಣದಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಡೆ ಸೈಡು ಸ್ಟಿಚ್ ಮಾಡಿದ್ದಾದಮೇಲೆ ಈಗ ಉಕ್ಸ್ ಪಟ್ಟಿ ಕಡೆಯಿಂದಲೇ ನಾವು ಎಮ್ಮಿಂಗ್ ಪಟ್ಟಿ ಆಗಲಿ ಪೈಪಿಂಗ್ ಪಟ್ಟಿ ಆಗಲಿ ಈ ಉಕ್ಸ್ ಕಡೆಯಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ತಾ ಬರೋಣ ಪೂರ್ತಿಯಾಗಿ. ಸ್ವಲ್ಪ ಕಡಿಮೆ ಬಟ್ಟೆನೇ ಸ್ಟಿಚ್ ಮಾಡ್ಕೊಳ್ಳಿ, ಪೂರ್ತಿ ತುದಿಗೂ ಸ್ಟಿಚ್ ಮಾಡಬಾರ್ದು, ಕಡಿಮೆ ಬಟ್ಟೆನೇ ಸ್ಟಿಚ್ ಮಾಡಬೇಕಿಲ್ಲಿ. ಲಾಸ್ಟಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಈ ಥರ ಪೂರ್ತಿಯಾಗಿ ಕಟ್ ಹಾಕ್ಕೊಳ್ಳಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಚ್ಚಾಕೊಂಡಿದ್ದಾದಮೇಲೆ ರೌಂಡ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಕಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಈ ಥರ ಸಣ್ಣದಾಗಿ ನಮಗೆ ಎಷ್ಟು ರೌಂಡ್ ಶೇಪ್ ಬೇಕು ನೋಡಿಕೊಂಡು ಅಷ್ಟು ಸಣ್ಣದಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬರಬೇಕು, ಆ ಥರ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಪೂರ್ತಿಯಾಗಿ ಸಣ್ಣದಾಗಿ ಮಾಡ್ಕೊಳ್ಳಿ. ಫಸ್ಟು ನಾವು ಕೈಯಲ್ಲಿ ಇಟ್ಕೊಂಡಾಗ ಸ್ವಲ್ಪ ದಪ್ಪನೇ ಕಾಣಿಸುತ್ತೆ, ಸ್ಟಿಚ್ ಮಾಡಿದಾಗ ನೋಡ್ಕೊಂಡಲ್ಲಿ ಎಷ್ಟು ಫೋಲ್ಡ್ ಮಾಡಿದರೆ ಅಲ್ಲಿ ಸಣ್ಣದಾಗಿ ಬರುತ್ತೆ ಅಂತ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾವು ಕೈಯಲ್ಲಿ ಇಟ್ಕೊತೀವಲ್ಲ ಅಲ್ಲೇ ನಾವು ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲಿ ಪೂರ್ತಿಯಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಸಪ್ರೇಟಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಅಂತಂದೇಳಿ. ಇನ್ನೂ ಸಿಂಪಲ್ಲಾಗಿ ಇನ್ನೂ ಹತ್ತಿರವಾಗಿ ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ. ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಇಟ್ಕೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ. ಹಾಗೆ ಸ್ಲೀವ್ಸ್ ಹಚ್ಚೋದು ಈ ಥರ ಶೇಪು ಕಟ್ ಮಾಡಿರ್ತೀವಲ್ಲ ಆ ಶೇಪು ಮುಂಭಾಗಕ್ಕೇ ಬರಬೇಕು, ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀವು ಮುಂಭಾಗಕ್ಕೆ ಯಾವ್ದು ಬರಬೇಕು ಅಂತ ನೋಡಿಕೊಂಡು ನಾವು ಕಟ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಬಿಡಿ, ನಿಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಪೂರ್ತಿಯಾಗಿ 2 ಸಾರಿ ಸ್ಟಿಚ್ ಮಾಡಿ. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಓವರ್ಲಾಕ್ ಮಿಷಿನ್ ಇದ್ದರೆ ಓವರ್ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಪೂರ್ತಿ ಮೇಲ್ಭಾಗದಲ್ಲೇ ನಾವು ಸ್ಟಿಚ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡ್ಕೋಬೇಕು. ಆವಾಗ ಕೂಳೆ ಈ ಥರ ಒಳಕ್ಕೆ ಹೋಗುತ್ತೆ, ಮುಚ್ಕೊಂಡು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ, ಕಟ್ ಮಾಡುವಾಗ ಮಾರ್ಕ್ ಹಾಕಿದ್ನಲ್ಲ ಅದು ನನಗೆ ಕಾಣಿಸ್ತಾ ಇದೆ, ಅದರ ಮೇಲ್ಗಡೆನೇ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಫೈನಲಾಗಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅಳತೆ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ನೀವು ಸ್ಟಿಚ್ ಮಾಡ್ಬೋದು. ಇಲ್ಲಾಂದರೆ ಬ್ಲೌಸ್ನೇ ಇಟ್ಕೊಂಡು ಅಳತೆ ಮಾಡಿಕೊಂಡು ಯಾವ ರೀತಿ ಮಾರ್ಕ್ ಹಾಕಿ ಸ್ಟಿಚ್ ಮಾಡೋದು ಅಂತ ನಾನೀಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ತೋರಿಸ್ಕೊಡ್ತೀನಿ, ಯಾವ ರೀತಿ ಬ್ಲೌಸ್ನೇ ಇಟ್ಕೊಂಡು ಅದೇ ಅಳತೆಗೆ ಬರೋ ಥರ ಯಾವ ರೀತಿ ಮಾರ್ಕ್ ಹಾಕೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.